ಅಲ್ಲ ಮಾಮ್, ಅದನ್ನ ಮೀನಾ ಹತ್ರ ವಿಚಾರಿಸ್ಬೇಕು. ಅದು ಬಿಟ್ಟು ಭೈರವಿಯವ್ರ ಹತ್ರ ವಿಚಾರಿಸೋದು ಸರಿ ಅಲ್ಲ ಅಲ್ವಾ? ಸರಿ, ಆಯ್ತು. ನೋಡಮ್ಮ, ನಿಜ ಹೇಳು, ನೀನು ಯಾಕೆ ಇಲ್ಲಿಗೆ ಬಂದೆ? ನಿನ್ನನ್ನು ಯಾರು ಕಳ್ಸಿದ್ರು? ಸತ್ಯ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಅದು ಮೇಡಮ್, ನಾನು ಸ್ವಲ್ಪ ದಿನಗಳಿಂದ ಅವ್ರ ಹತ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮನೆಯಿಂದ ಅವ್ರ ಆಫೀಸ್ಗೆ ತುಂಬ ದೂರ ಆಗ್ತಿತ್ತು. ಆಮೇಲೆ ಕೆಲಸ ಬಿಟ್ಟೆ. ಆಮೇಲೆ ಏಜೆನ್ಸಿಯಿಂದ ಕಾಲ್ ಬಂತು, ವಸುಂಧರಾ ಮೇಡಮ್ ಮನೆ ಕೆಲಸಕ್ಕೆ ಅಂತ. ಹೇಗೋ ಸಂಬಳ ಜಾಸ್ತಿ ಕೊಡ್ತಾರೆ ಅಂತ, ಮನೆಗೂ ಹತ್ತಿರ ಆಗುತ್ತೆ ಅಂತ ಬಂದೆ ಅಷ್ಟೇ. ಕೇಳಿಸ್ಕೊಂಡ್ರ ಮಾಮ್? ಎಲ್ಲರಿಗೂ ಗೊತ್ತಾಯ್ತಾ? ಕ್ಲಾರಿಟಿ ಸಿಕ್ತಾ? ಇದಕ್ಕೂ ಭೈರವಿಯವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ? ಅವಳು ಹೇಳಿದ್ದೆಲ್ಲ ನಿಜ ಅಂತ ಹೇಗ್ ನಂಬ್ತ್ಯಾ? ಸುಳ್ಳು ಹೇಳ್ತಾ ಇರ್ಬೋದಲ್ವಾ? ಮಾಮ್, ಎಲ್ಲದಕ್ಕೂ ಉಳ್ಳು ಕುಡುಕ್ಬೇಡ ನೀನು. ಭೈರವಿ ಆ ಥರ ಮಾಡೋ ನೆಸೆಸಿಟಿ ಏನಿದೆ? ವಿರಾಟ್, ನನ್ನ ಮಾತು ಕೇಳು. ಅಕ್ಕ, ಈ ಮೀನ ಹೇಳದ್ನ ಇವರೆಲ್ಲ ನಂಬೋದು, ಆದ್ರೆ ನೀನ್ ಯಾವುದೇ ಕಾರಣಕ್ಕೂ ನಂಬೇಡ. ಈ ಭೈರವಿ ಸಾಮಾನ್ಯದೋಳಲ್ಲ. ಓಂಕಾರ್, ಸುಮ್ಮನೆ ಇರು.